ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ. ಇವತ್ತು ನಾನು ಒಂದು ವಿಶೇಷವಾದಂಥ ಸ್ಪೆಷಲ್ ಎಪಿಸೋಡ್ ಇವತ್ತು ಮಾಡ್ತಾಯಿದ್ದೀನಿ. ಕೆಲರಿಗೆ ಅನಿಸ್ಬೋದು ಫೋನ್ ಕಾಲ್ ತೊಗೊಳ್ತಾ ಇಲ್ಲ ಯಾಕೆ ಅಂಥೇಳಿ. ಫೋನ್ ಕಾಲ್ ತೊಗೊಂಡು ಕೂಡ ಇದೇ ಸಬ್ಜೆಕ್ಟ್ ಬಗ್ಗೆ ಫೋನ್ ಕಾಲ್ ಬರುತ್ತೆ ನನಗೆ. ಅದಕ್ಕೆ ನಾನು ಸುಮಾರು ಇದೇ ಸಮಸ್ಯೆಗೆ ಕಾಲ್ ಬರುತ್ತೆ, ಒಂದೇ ಆನ್ಸರ್ ಕೊಡೋ ಬದಲು ಸಾಧ್ಯವಾದಷ್ಟು ಕಾಲ್ನ ಅವಾಯ್ಡ್ ಮಾಡಿ ಎಲ್ಲಿಗೊಂದು ಒಳ್ಳೆ ಸೊಲ್ಯೂಷನ್ ಕೊಡೋಣ ಅಂಥೇಳಿ ಇವತ್ತು ನಾನೊಂದು ವಿಶೇಷ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ, ಸ್ಪೆಷಲ್ ಎಪಿಸೋಡ್. ಏನಪ್ಪ ಇವತ್ತಿನ ಸಂಚಿಕೆ ಮುಖ್ಯ ಟೈಟಲ್, ಆಬ್ಜೆಕ್ಟಿವ್ ಏನು, ಪರ್ಪೋಸ್ ಏನು ಅಂತ ಕೇಳಿದಾಗ ಪಾಯಿಂಟ್ ನಂಬರ್ 1, ತುಂಬ ದುಡಿತೀವಿ ನಾವು, ಒಳ್ಳೆ ಸಂಪಾದನೆ ಮಾಡ್ತೀವಿ, ಹಣ ನಿಲ್ತಾ ಇಲ್ಲ, ಎಲ್ಲ ಖರ್ಚಾಗ್ತಿದೆ ಅಂತ ಒಬ್ಬರು ಹೇಳ್ತಾರೆ. ನಾನು ನನ್ನ ಹೆಂಡ್ತಿ ಎಲ್ಲ ದುಡಿತೀವಿ, ಆದರೆ ಮನೇಲೇ ದುಡ್ಡಿಲ್ಲ, ಸ್ವಂತ ಮನೆ ಇಲ್ಲ, ಸೈಟ್ ಇಲ್ಲ, ಏನಿಲ್ಲ, ದುಡ್ಡು ಎಲ್ಲೋಗ್ತಿದೆ ಹೆಂಗಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಒಂದು ಚೆನ್ನಾಗಿ ದುಡಿತೀವಿ ಬಿಸ್ನೆಸ್ಸಲ್ಲಿ, ಆದರೆ ಅಂತ ಏನು ಸೇವಿಂಗ್ಸ್ ಇಲ್ಲ. ಎರಡನೇದು, ನಾನು ನನ್ನ ಗಂಡ ಇಬ್ಬರು ದುಡಿತೀವಿ ಅಂತ ಹೇಳ್ತಾಳೆ. ನಾನು ದುಡಿತೀನಿ, ನಮ್ಮ ಯಜಮಾನರು ಕೆಲಸ ಮಾಡ್ತಾರೆ, ಒಬ್ಬೊಬ್ರಿಗೆ 50-60 ಸಾವಿರ ರೂಪಾಯಿ ಸಂಬಳ ಬರುತ್ತೆ, ಆದರೂ ಯಾಕೋ ನಮಗೆ ಸ್ವಂತ ಮನೆ ಇಲ್ಲ, ಕಾರ್ ಇಲ್ಲ, ಮತ್ತು ಏನೋ ಒಂದು ಪ್ರಾಬ್ಲಮ್ಮು, ನಮಗೆ ದುಡ್ಡೇ ಸೇವ್ ಆಗ್ತಿಲ್ಲ ಅಂತ ಒಂದು ವಿಷಯ ಹೇಳ್ತಾರೆ. ಮೂರನೇದು, ಹಾಕಿದ ಬಂಡವಾಳನೇ ಹೊರ್ಟೋಯ್ತು, ವ್ಯಾಪಾರಕ್ಕೆ ಅಂತ ಹಾಕ್ತೆ ಬಂಡವಾಳ ಹೋಗಿ ಬಡ್ಡಿ ಕಟ್ತಾ ಇದ್ದೀನಿ, ನಷ್ಟ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾಲ್ಕನೇದು, ನನಗೆ ಲಾಸ್ ಇಲ್ಲ, ಬಟ್ ಇದ್ದದ್ದೆಲ್ಲ ಮ್ಯಾನೇಜ್ ಆಗ್ತಾ ಇದೆ, ಬಟ್ ಸೇವಿಂಗ್ಸ್ ಇಲ್ಲ. ಏನು ಊಟ ತಿಂಡಿ ಬಟ್ಟೆಗೇನು ತೊಂದರೆ ಅಂತೂ ಇಲ್ಲವೇ ಇಲ್ಲ, ಆದರೆ ನಾಳೆ ಹೆಂಗಪ್ಪ ಅನ್ನೋದು ಭಾಳ ಯೋಚನೆ ಆಗಿದೆ, ನಮಗೆ ಕರೆಕ್ಟಾಗಿ ಸೇವಿಂಗ್ಸ್ ಇಲ್ಲ ಅಂತ ಹೇಳಿ ಭಾಳಷ್ಟು ಜನ ನನಗೆ ಕೇಳ್ತಾರೆ. ಇನ್ನೊಂದು ವೆರೈಟಿ ಜನ ಜಗತ್ತಿನಲ್ಲಿ, ಒಂದು ಕಾಲದಲ್ಲಿ ಚೆನ್ನಾಗಿದ್ದೆ, ಇವಾಗೆಲ್ಲ ಕಳ್ಕೊಂಬಿಟ್ಟು ಪಾಪಾರ ಆಗಿದ್ದೀನಿ ಅಂತ ಹೇಳ್ತಾರೆ. 5-6 ವರ್ಷದಿಂದ ಈ ಕಾರು, ಸೈಟು, ಮನೆಯೆಲ್ಲ ಇತ್ತು, ಭಾಳ ಜೋರಾಗಿದ್ದೆ, ಮೈಲೇ ಒಂದು 2 kg ಚಿನ್ನ, ಏನು ಉಂಗುರಗಳಿಗೆಲ್ಲ ಬೆರಳಿಗೆಲ್ಲ ಉಂಗುರ ಹಾಕ್ಕೊಂಡು, ಯಶೋದಪ್ಪ ಚೈನ್ ಹಾಕ್ಕೊಂಡು, ಖಡ್ಗ ಹಾಕಿ, ಏನು ಚಿನ್ನದ ವಾಚ್, ಏನು ನನ್ನ ದರ್ಬಾರ್ ಹಿಂಗಾಗ್ಬಿಟ್ಟಿದ್ದೀನಿ ನೋಡಿ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಕಣ್ದೃಷ್ಟಿ ತಾಕ್ಬಿಟ್ಟಿದೆ ನನಗೆ, ಎಲ್ಲ ಕಳ್ಕೊಂಡು ಕೇರ ಪಟ್ಪಾತ್ ಬಂದುಬಿಟ್ಟಿದ್ದೀನಿ, ಏನು ಮಾಡೋದು ಅನ್ನೋದೇ ದೊಡ್ಡ ಚಿಂತೆ ಅಂತ ಹೇಳಿ ಬಂದು ಹೇಳ್ತಾರೆ. ಇನ್ನೊಂದು, ಚೆನ್ನಾಗಿ ದುಡಿತಾರೆ, ಕಳ್ತನ ಆಗ್ಬಿಡ್ತದೆ. ಯಾರೋ ಮನೆ ಒಬ್ರು ಬೆಂಗಳೂರಿನಲ್ಲಿ ನಾನು ಬಂದುಬಿಟ್ಟು ಅವ್ರ ಮನೆ 25 ಲಕ್ಷ ಕ್ಯಾಶೇ ಎತ್ಕೊಂಡು ಹೋದ್ರಂತೆ. 25 ಲಕ್ಷ ಕ್ಯಾಶ್ ಮನೇಲಿದ್ದದ್ದು. ಅವರು ಒಂದು 3 ವರ್ಷದ ಲಾಭ, ಅವರು ವರ್ಷಕ್ಕೆ ಒಂದು 5 ಲಕ್ಷನೋ 6 ಲಕ್ಷನೋ ಈ ಥರ ಬರ್ತಾಯಿತ್ತಂತೆ ಲಾಭ, ಉಳಿಸಿ ಏನೋ ಒಂದು ಮಾಡ್ಕೋಬೇಕು ಅಂತ ಪಾಪ ತೆಗೆದಿಟ್ಟರು. ಕಳ್ತನ ಯಾರು ತೊಗೊಂಡೋದ್ರು ಗೊತ್ತಿಲ್ಲ, ಕಳ್ತನ ಆಗಿದೆ ದುಡ್ಡು, ಬೀಗ ಹೊಡೆದಿಲ್ಲ, ಕಿಟಕಿ ಹೊಡ್ಕೊಂಡು ಒಳಗೆ ಬಂದಿಲ್ಲ, ಏನಿಲ್ಲ, ದುಡ್ಡೇ ಮಾಯ ಎಲ್ಲೋಗಿದೋ ಗೊತ್ತಿಲ್ಲ. ಧನಹಾನಿ. ಯಾರೋ ಒಬ್ಬ ಪಾಪ ಏನೋ ಸ್ಮಾಲ್ ಬಿಸ್ನೆಸ್ ಮಾಡ್ತಾನೆ, ಮಗನಿಗೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ನಾವು, 40 ಲಕ್ಷ ಕೊಡಿಸ್ಬಿಡಿ, ಒಳ್ಳೆ ಜಾಬ್ ಕೊಡಿಸ್ತೀವಿ, ನಮ್ಮಲ್ಲೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಕೆಲವ್ರಂಗೆ ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ನಾನು ನಿಮಗೆ ಮಗನಿಗೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ 40 ಲಕ್ಷ ಹೆಂಗೋ ಮನೆ ಮಾರಿ ಸೈಟ್ ಮಾರೋ ಏನೋ ಮಾಡಿ 40 ಲಕ್ಷ ಕೊಟ್ಟಿದ್ದಾರೆ. ಅವನು 40 ಲಕ್ಷ ಕೊಟ್ಟಾರು ಮಗನಿಗೆ ಇಷ್ಟು 3 ವರ್ಷ ಆದರೂ ಕೆಲಸ ಕೊಡಿಸಿಲ್ಲ ಅವನು. ನಾನು ಆ MLA ಕೊಟ್ಟೆ, ಆ ಅಪ್ಪಂಗೆ ಕೊಟ್ಟೆ, ಆ ಮಿನಿಯಲ್ಲಿ ಕೊಟ್ಟೆ, ಇವ್ರು ಕೊಟ್ಟೆ, ಅವ್ರು ಕೊಟ್ಟರೆ ನಿಮ್ಗೆ ವಾಪಸ್ ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ ನಾನು ಕೊಡೋಕ್ಕಾಗಲ್ಲ ಅಂಥೇಳಿ ಆರಾಮಾಗಿ ರಂಗ ಅಂತಿದ್ದಾನೆ. ಹೀಗೆ ಧನಹಾನಿ, ಬಂಡವಾಳ ಹಾಕ್ತೀವಿ, ನಷ್ಟ ಆಗ್ತಿದೆ, ಕೆಲಸ ಕೊಡಿಸ್ತೀವಿ, ದುಡ್ಡು ತೊಗೊಂಡು ವಾಪಸ್ ಕೆಲಸ ಕೊಡಿಸ್ತಿಲ್ಲ, ಆಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಸಿಕ್ಕಾಬಟ್ಟೆ ಲ್ಯಾಂಡ್ ಮೇಲೆ ಪ್ರಾಫಿಟ್ ಬರ್ತಿಲ್ಲ,
6 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು ಬೆಳೆನೂ ಬಂದಿಲ್ಲ, ಮಳೆ ಬಂದೆಲ್ಲ ಕೊಚ್ಕೊಂಡೋಯ್ತು, ನೀರಿಲ್ಲ, ಒಣಗೋಯ್ತು. ಧನಹಾನಿ, ನಷ್ಟ, ಸೇವಿಂಗ್ಸ್ ಇಲ್ಲ ಅನ್ನೋ ಒಂದು ಪದಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾಕೆ ಇದಾಗುತ್ತೆ ಅಂತ ಯಾರಿಗಾರು ಗೊತ್ತಿದೆಯಾ? ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನಿಗೆ ಸೇವಿಂಗ್ ಆಗ್ತಿಲ್ಲ, ಉಳಿತಾಯ ಆಗ್ತಿಲ್ಲ. 1 ಲಕ್ಷ ಆಗ್ತಾ ಬಂಡವಾಳ, ಒಂದು 12,000 ರೂಪಾಯಿ ಏನೋ ಪ್ರಾಫಿಟ್ ಬಂತು. ಆ 12,000ಗೆ ಏನೋ ಅದು ಬೇಕು, ಇದು ಬೇಕು, ಪೆಟ್ರೋಲ್ ಚಾರ್ಜು, ಆಳು ಏನೋ ಒಂದು ಮನೇಲಿ ಮಗುಗೆ ಔಷಧಿ ಅಂತೇನೋ 12,000 ತಿಂಗಳು ಖಾಲಿ, ಮತ್ತಿನ್ನು ಬರಬೇಕು. ಇದು ವ್ಯಾಪಾರದಲ್ಲಿ ನಡೀತಾ ಇದೆ. ಸೇವಿಂಗ್ಸ್ ಆಗ್ತಿಲ್ಲ. ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದಾರೆ, ಸೇವಿಂಗ್ಸ್ ಇಲ್ಲ ಅಂತಂದರೆ ಏನೋ ಒಂದು ದೊಡ್ಡ ಖರ್ಚು ಅವ್ರ ಮನೆಯಲ್ಲಿ. ಅವ್ರು ಯಾರೋ ಬ್ಯಾಂಕ್ಗೆ ಶ್ಯೂರಿಟಿ ಹಾಕೊಟ್ಬಿಟ್ಟಿದ್ರಂತೆ ಇವರು, ಅವ್ನು 30-40 ಸಾವಿರ ರೂಪಾಯಿ ಪರ್ ಮಂತ್ EMI ಕಟ್ಟಬೇಕಂತೆ. ಅವ್ರು ಕಟ್ತಿವ್ರು ಗಂಡ ಹೆಂಡತಿ ಸೇರ್ಸಿ ಕಟ್ತಾ ಇದ್ದಾರೆ. ಸ್ವಂತ ಕ್ಲೋಸ್ ಫ್ರೆಂಡ್ ಅಂತೇಳಿ ಶ್ಯೂರಿಟಿ ಹಾಕೊಟ್ಬಿಟ್ಟಿದ್ದಾರೆ ಅವ್ರ ಮನೆ ಕಟ್ಟಕ್ಕೆ ಲೋನ್ ತೊಗೊಳಕ್ಕೆ. ಈಗ ಸಿಗ್ತಿಲ್ಲ ನೋಡಿ, ಸೇವಿಂಗ್ಸೇ ಇಲ್ಲ. ಅವ್ರು ಸ್ವಂತ ಮನೆ ಇಲ್ಲ, ಇನ್ನೊಬ್ಬನಿಗೆ ಯಾರಿಗೋ ದುಡ್ಡು ಕೊಟ್ಟು ಅವನಿಗೆ ಓಡೋಟದ ರಾತ್ರಿ. ಈಗ ಅವ್ನು ತೊಗೊಂಡಿದ್ದ ಲೋನ್ಗೆ ಗಂಡ ಹೆಂಡತಿ ತಂದು ದುಡ್ಡನ್ನ EMI ಕಟ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಬೇಕಾದಷ್ಟು ರೂಟ್ ಇದೆ ಧನಹಾನಿಗೆ. ನಾವು ಅಂದ್ಕೊಂಡಂಗೆ ಆಗ್ತಿಲ್ಲ. ಅವ್ರು ಯಾರೋ ಇನ್ನೊಬ್ಬರು ನನ್ನ ಹತ್ರ ಬಂದು ಕೇಳ್ತಾರೆ, 2.5 ಕೋಟಿ ಸಾಲ ಕೊಟ್ಟಿದ್ದೀನಿ, ಜನ ಸರಿಯಾಗಿ ಬಡ್ಡಿನೇ ಕೊಡ್ತಿಲ್ಲ, ಏನು ಮಾಡೋದು ಅಂತಾರೆ. 2.5 ಕೋಟಿ ಏನೋ, ಅವ್ನಿಗೊಂದು 10 ಲಕ್ಷ, ಇವನಿಗೊಂದು 5 ಲಕ್ಷ, ಅವ್ನಿಗೇನೋ ಒಂದು 100-5 ರೂಪಾಯಿ 10 ರೂಪಾಯಿ ಇಂಟ್ರೆಸ್ಟ್ ಅಂತೆ. ಮುಖ ನೋಡಿ ಇಂಟ್ರೆಸ್ಟ್ ಕೊಡ್ತಾನೆ. ಆ ಜನ ಇವ್ರದ್ದು ದುಡ್ಡು ತೊಗೊಂಡ್ರು ಅಸಲು ಕೊಡ್ತಿಲ್ಲ, ಇಂಟ್ರೆಸ್ಟು ಕೊಡ್ತಿಲ್ಲ ಅಂತ. ನನಗೆ ಲಾಸ್ ಆಗ್ತಿದೆ, 2 ಕೋಟಿ ದುಡ್ಡು ಹೊಟ್ಟೋಗ್ಬಿಡ್ತದೆ ಅಂತ ಭಯ, ನನಗೆ ಅಸಲು ಬಡ್ಡಿ 2 ಬರೋಂಗೆ ಏನೋ ಒಂದು ಮಂತ್ರ ಹೇಳ್ಕೊಡಿ ಅಂತ ಕೇಳ್ತಾರೆ. ಅಯ್ಯಪ್ಪ, ಅವರಿಗೆ ಧನ ಅಭಿವೃದ್ಧಿ ಆಗ್ತಿಲ್ಲ. ಇಲ್ಲಿ ಇಷ್ಟು ಜನ ಕೇಸಲ್ಲೂ ಧನ ಅಭಿವೃದ್ಧಿ ಇಲ್ಲ, ಧನ ಅಭಿವೃದ್ಧಿ ಆಗ್ತಿಲ್ಲ. ಇಷ್ಟೆಲ್ಲ ಉದಾಹರಣೆ ಹೇಳಿದಾಗ ನಿಮ್ಗೆಲ್ರಿಗೂ ಮನಸ್ಸಿಗೆ ಬಂದಿರ್ಬೋದು, ಓ ಇಲ್ಲಿ ಧನ ಅನ್ನೋದೇ ದುಡ್ಡೇ ಇಂಪಾರ್ಟೆಂಟು, ಧನ ಅಭಿವೃದ್ಧಿ ಆಗ್ತಿಲ್ಲ. ನೋಡಿ, ಯಾಕೆ ನಮ್ಮ ಜೀವನದಲ್ಲಿ ಈ ಥರ ಧನಹಾನಿ ಮತ್ತು ಧನ ಅಭಿವೃದ್ಧಿ ಆಗ್ತಿಲ್ಲ, ದುಡ್ಡು ಅಭಿವೃದ್ಧಿ ಆಗ್ತಿಲ್ಲ? ಏನಿರ್ಬೋದು ಇದಕ್ಕೆ? ರೂಟ್ ಕಾಸ್ ಏನು? ಮೂಲ ಕಾರಣ ಏನು? ಈಗ ಜ್ವರ ಬಂದರೆ ಡಾಕ್ಟ್ರ್ ಅದಕ್ಕೆ ರೂಟ್ ಕಾಸ್ ಹೇಳ್ತಾರೆ. ವಾಟರ್ ಇನ್ಫೆಕ್ಷನ್ನು, ಫುಡ್ ಇನ್ಫೆಕ್ಷನ್ನು, ಗಾಳಿದು ಏನೋ ಫಂಗಲ್ ಇನ್ಫೆಕ್ಷನ್ನು, ಏನೋ ಒಂದು ಹೇಳಿ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಜ್ವರ ಕಮ್ಮಿ ಮಾಡ್ತಾರೆ. ಕಂಪ್ಲೀಟಾಗಿ ನಾಶ ಮಾಡಲ್ಲ. ಮತ್ತೆ ಬರ್ಬೋದು, ಒಂದು 5-6 ವರ್ಷ ಆದಮೇಲೆ, ಒಂದು 6 ತಿಂಗಳಾದ್ಮೇಲೆ ಬರ್ಬೋದು, ಮತ್ತೊಂದು ವಾರ ಆದಮೇಲೆ ಮತ್ತೆ ಜ್ವರ ಬರ್ಬೋದು. ಆದ್ದರಿಂದ ನಾವು ರೂಟ್ ಕಾಸ್ ನೋಡಿ ಟ್ರೀಟ್ಮೆಂಟ್ ಕೊಡಬೇಕು. ಇವಾಗ ಈ ಸಮಸ್ಯೆಗೆ ನನ್ನ ಒಂದು 48 ವರ್ಷದ ಅನುಭವದ ಸಂಶೋಧನೆ ಪ್ರಕಾರ, ನನ್ನ ರಿಸರ್ಚ್ ಪ್ರಕಾರ 5 ದೋಷಗಳಿದ್ದರೆ ಈ ಥರ ದೋಷ ಸಿಕ್ಕಾಕೊಳ್ತಾರೆ. ನಾನು ಏನು ಇಷ್ಟೊತ್ತು ಹೇಳಿದ್ನೋ ಆ ಸಮಸ್ಯೆಗಳಿಗೆ. 1, ಮಾತಾಪಿತೃಶಾಪ, ತಂದೆ ತಾಯಿಗಳು ಶಾಪ ಇರಬಾರ್ದು ಕೆಲಸಕ್ಕೆ ಹೋಗೋರಿಗೆ, ಬಿಸ್ನೆಸ್ ಮಾಡೋರಿಗೆ. ಆ ಥರ ಏನೋ ಇತ್ತು ಅಂದರೆ ಅಲ್ಲೇ ಬರುತ್ತೆ, ಎಷ್ಟು ಬರುತ್ತೋ ಅಷ್ಟಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಆರಾಮಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಿರ್ತಾರೆ. 2ನೇದು, ಅಪ್ಪಿತಪ್ಪಿ ನೀವೇನಾದರೂ ಗುರುಗಳು ಅಂತ ಇಟ್ಕೊಂಡಿದ್ರೆ, ಯಾರನ್ನಾರು ಗುರುಗಳು ಅಂತ ಅಕ್ಸೆಪ್ಟ್ ಮಾಡಿದರೆ ಅವ್ರಿಗೆ ಮನಸ್ಸು ನೋಯಿಸಬಾರ್ದು, ಅವ್ರ ಶಾಪ ಇರಬಾರ್ದು. ಗುರು ಶಾಪ, ಗುರು ದೋಷ ಇತ್ತು ಅಂದರೆ ಗುರುಬಲ ಕಮ್ಮಿ ಆಗುತ್ತೆ. ಗುರುಬಲ ಕಮ್ಮಿ ಆದಾಗ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಲಾಸ್ ಆಗುತ್ತೆ. ಅದರಿಂದ ಮದುವೆ ಆಗೋಕ್ಕೆ ಮತ್ತು ಉದ್ಯೋಗ ಪ್ರಾಪ್ತಿ ಆಗಲಿಕ್ಕೆ, ಧನ ಅಭಿವೃದ್ಧಿ ಆಗಬೇಕಾದ್ರೆ ಗುರುವಿನ ಕೃಪಾ ಕಟಾಕ್ಷ ಇರಬೇಕು. ಗುರುಬಲ ಜಾತಕದಲ್ಲಿರಬೇಕು. ಅದರಿಂದ ನೀವು ಜಾತಕದಲ್ಲಿ ನೋಡಬೇಕು, ಗುರು ಎಲ್ಲಿದ್ದಾರೆ, ಉಚ್ಚನಾಗಿದ್ದಾನ, ಅಸ್ತನಾಗಿದ್ದಾನ, ನೀಚನಾಗಿದ್ದಾನ, ಗುರು ಪಾಪಗ್ರಹ ಜೊತೆ ಸೇರ್ಕೊಂಡಿದ್ದಾನ, ಅಥವಾ ಗುರು ಮಿತ್ರಗ್ರಹ ಜೊತೆ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಆದ್ದರಿಂದ ಗುರು ಶಾಪ ಇದ್ದರೂ ಕೂಡ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವಿದ್ಯೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲೂ ಏಳಿಗೆ ಆಗಲ್ಲ, ಅಭಿವೃದ್ಧಿ ಆಗಲ್ಲ. ವಿದ್ಯಾ ಅಭಿವೃದ್ಧಿ, ಧನ ಅಭಿವೃದ್ಧಿ, ಭೂ ಅಭಿವೃದ್ಧಿ, ಗೃಹ ಅಭಿವೃದ್ಧಿ, ಜ್ಞಾನಾಭಿವೃದ್ಧಿ, ಈ 5 ಅಭಿವೃದ್ಧಿಗಳ ಬ್ಲಾಕ್ ಆಗಿಬಿಡ್ತದೆ ಗುರುಶಾಪ ಇದ್ದಾಗ. ಮಾತೃಶಾಪ, ಪಿತೃಶಾಪ ಇರಬಾರ್ದು, ಗುರುಶಾಪ ಇರಬಾರ್ದು. 3ನೇದು, ಎಲ್ಲ ಮಾಡ್ತಿದ್ದೀವಿ, ನಮಗೆಲ್ಲ ಲಾಸು. ಕುಲದೇವಿ ಮತ್ತು ಕುಲದೇವರನ್ನು ನಾವು ಆರಾಧನೆ ಮಾಡೋದನ್ನೇ ಬಿಟ್ಬಿಟ್ಟಿರ್ತೀವಿ. ಹೀಗಾಗಿ ಕುಲದೇವಿ ಕುಲದೇವರ ಆರಾಧನೆ ಇದ್ದಾಗ ಚೆನ್ನಾಗಿತ್ತು, ಬಿಟ್ಬಿಟ್ಟಿದ್ದಾಗ
ನಮ್ಮ ಅಪ್ಪ ಮುತ್ತಾತಲ್ಲ ಏನು ಜೋರಾಗಿ ಕುಲದೇವರ ಆರಾಧನೆ ಮಾಡಿದ್ದಕ್ಕೆ ಎಕರೆಗಟ್ಟಲೆ ಭೂಮಿ ಏನು ಜೋರಾಗಿ ಆಸ್ತಿ ಮಾಡಿದರು. ನಾವೆಲ್ಲ ಬಿಟ್ಟ ಮೇಲೆ ಒಂದೊಂದಾಗಿ ಮಾರ್ಕೊಂಬಂದು ಈಗ ಕೇರ ಫುಟ್ಪಾತಲ್ಲಿ ಇದ್ದೀವಿ. ಆ ಥರ ಬಂದ್ಬಿಟ್ಟಿದೆ ಅಂತಾರೆ. ಆದ್ದರಿಂದ ಕುಲದೇವರ ಶಾಪ ಅಥವಾ ಆರಾಧನಾ ದೋಷ ಇರಬಾರ್ದು. ಮೂರನೇದು, ಒಂದು ಮಾತಾಪಿತೃ ಶಾಪ ಇರಬಾರ್ದು, ಗುರು ಶಾಪ ಇರಬಾರ್ದು, ಕುಲದೇವಿ ದೇವರ ಶಾಪ ಇರಬಾರ್ದು. ನಾಲ್ಕನೇದು, ನಮ್ಮ ಜಾತಕದಲ್ಲೇ ಪೂರ್ವ ಜನ್ಮದಲ್ಲಿ ಯಾರಿಗಾರು ದುಡ್ಡು ಕೊಡದೆ ಮೋಸ ಮಾಡಿಬಿಟ್ಟಿರ್ತೀವಿ. ಲಕ್ಷ್ಮೀ ಶ್ರೀನಿವಾಸ 2 ಕೋಟಿ ತಗೊಂಡ, ಲಕ್ಷ್ಮೀ ಶ್ರೀನಿವಾಸಕ್ಕೆ ಮೋಸ ಮಾಡಿ ಸತ್ತೋಗ್ಬಿಟ್ಟ. 2 ಕೋಟಿ ಋಣ ತೊಗೊಂಡು ಹೋದ ಅವನು. ಆದರೆ ಅವನಿಲ್ಲ, ಸತ್ತೋಗಿದೆ, ಈಗ ದುಡ್ಡಿಲ್ಲ ನನಗೆ. ಮತ್ತೆ ಅವನು ರೀಬರ್ತಾಗಿ ವಾಪಸ್ ಬಂದು 2 ಕೋಟಿ ಕೊಡೋವರೆಗೂ ಅವ್ನು ಸಾವು ಬರಲ್ಲ. ನಾನೂ ಇರಬೇಕಾಗ, ಇಲ್ಲ ಅಂದರೆ ನಾನು ಮತ್ತೆ ಹುಟ್ಟಿರ್ತೀನಿ ಎಲ್ಲೋ ಒಂದು ಕಡೆ. ಹೋದ ಜನ್ಮದಲ್ಲಿ ಇಬ್ಬರು ಕೊಟ್ಟು ತೊಗೊಂಡು ಮಾಡಿದ್ವಿ, ಈಗ ಒಂದೇ ಕಡೆ ಸೇರಿಸಿ 2 ಕೋಟಿ ಬರೋವರೆಗೂ ನನ್ನ ಹತ್ರ ಏನೋ ಒಂದು ಮಾಡ್ತಾನೆ, ಕೊನೆಗೆ ಲಾಸಾಗಿ ಹೋಗ್ತಾನೆ. ಇದು ಕರ್ಮ. ಅದರಿಂದ ಜಾತಕದಲ್ಲಿ ಮೋಸ ವಂಚನೆ ದೋಷ ಇದ್ದರೆ ಈ ಜನ್ಮದಲ್ಲಿ ಇದು ನಡೀತದೆ. ಒಂದು ಮಾತಾಪಿತೃಣ, ಒಂದು ಗುರು ಶಾಪ, 2 ಕುಲದೇವಿ ಶಾಪ. 4ನೇದು, ನಮ್ಮ ಜಾತದಲ್ಲಿ ಹೋದ ಜನ್ಮದಲ್ಲಿ ಮೋಸ ವಂಚನೆ ಮಾಡಿ ಈ ಜನ್ಮದಲ್ಲಿ ಮೋಸ ವಂಚನೆ ಮಾಡಿದರೆ ಅದರದ್ದು ದೋಷ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಆಗ್ತದೆ. 5ನೇದು ಏನು ಅಂತ ಯೋಚನೆ ಮಾಡಬೇಕು. ಮಾತಾಪಿತೃ, ಗುರು, ದೈವ ಮತ್ತು ನಮ್ಮ ಜಾತಕ ದೋಷ. ಪಿತೃಶಾಪ ಅಲ್ಲದೆ ನಮಗೆ ಕೆಲವುದು ಈ ಅನ್ಯವರ್ಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರದವರು, ಇಲ್ಲ ಜಾತಿ ಹೇಳ್ತಿಲ್ಲ, ವರ್ಣ ಹೇಳ್ತಾ ಇದ್ದೀನಿ. ಬ್ರಾಹ್ಮಣರದು ಋಣ, ಕ್ಷತ್ರಿಯಂದು ಋಣ, ವೈಶ್ಯ, ಶೂದ್ರ, ಈ 4 ವರ್ಣದವ್ರದ್ದು ಏನಾದ್ರು ಋಣ ಬಾಧೆ ಇತ್ತು ಅಂದರೆ ಈ ದೋಷಗಳು ಸಿಕ್ಕಾಕೊಂಡ್ಬಿಡ್ತೀವಿ. ಸೊ 5 ಪ್ರೋಟೋಕಾಲ್ಸ್ನ ನಾವು ಚೆಕ್ ಮಾಡಬೇಕು. ಒಂದು ಮಾತಾಪಿತೃ ಶಾಪ, ಗುರುಶಾಪ, ದೈವಶಾಪ, ಕುಲದೇವ. ಇನ್ನೊಂದು ನಮ್ಮ ಸ್ವಯಂ ಪೂರ್ವ ಜನ್ಮದ ಕರ್ಮ, ನಮ್ಮ ಜಾತಕದಲ್ಲಿ ಆ ದೋಷ ಇದೆ, ಗ್ರಹ ದೋಷ. 5ನೇದು ವರ್ಣಶಾಪ ಅಂದ್ರೇನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 5 ಜನರ ಚತುರ್ವರ್ಣದವರದ ಶಾಪ ಇದ್ದಾಗ ನಮಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಧನಹಾನಿ, ಧನ ನಷ್ಟ, ಮತ್ತು ಇದನ್ನೇ ನಂಬ್ಕೊಂಡು ಬದುಕಿರ್ತಾರಲ್ಲ ಅವ್ರಿಗೆ ಈ ಥರ ಲಾಸ್ ಆದ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ. ಏನು 2 ಕೋಟಿ ರೂಪಾಯಿ ಕೊಡಬೇಕು ಅನ್ನೋ ಕೇಳಿ ಕೊಡೋಕ್ಕಾಗ್ತಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಡೋದು. ಎಷ್ಟು ಚೆನ್ನಾಗಿ ಬದುಕ್ತಿದ್ದೆ, ಎಷ್ಟು ಗ್ರ್ಯಾಂಡಾಗಿ ಮೈ ಮೇಲೆಲ್ಲ ಚಿನ್ನ ಹಾಕ್ಕೊಂಡು ಉಂಗುರಗಳು ಹಾಕ್ಕೊಂಡು ಏನು ಒಳ್ಳೆ ದೊಡ್ಡ ಕಾರ್ತೆ, ಇವತ್ತು ನಾನು ಕೇರ ಫುಟ್ಪಾತ್ ಆಗಿದೆ ಅಂತ ಆ ಮನೋರೋಗಕ್ಕೆ, ವ್ಯಥೆಗೆ, ಆ ಅವಮಾನಕ್ಕೆ ಸಾವು ಮಾಡ್ಕೊಂಡ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಇದಿಷ್ಟು ದೋಷ ಇದ್ದರೆ ಧನ ಅಭಿವೃದ್ಧಿ ಆಗೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ದಾಯ್ತು, ಆಗಲಿಲ್ಲ. ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದಾಯ್ತು, ಆಗಲಿಲ್ಲ. ಅವ್ರು ಯಾರೋ ಮೈಮೇಲೆ ದೇವ್ರು ಬರ್ತಾ ಅಲ್ಲೋದ್ರು, ಅಲ್ಲಿ ಕೇಳಿದ್ರು, ಆ ದೇವ್ರು ಏನೋ ಹೇಳ್ತು, ಅದು ಆಗಲಿಲ್ಲ. ಅದು ಯಾವುದೋ ದೇವ್ರು ಕಿರೀಟದಲ್ಲಿ ಬರೀತು, ಅಕ್ಕಿ ಹಿಟ್ಟದ ಮೇಲೆ, ಅರ್ಷ್ಟದ ಮೇಲೆ, ಅಲ್ಲೋದ್ರು, ಅಲ್ಲೂ ಆಗಲಿಲ್ಲ. ಅವ್ರು ಯಾರೋ ಮರದ ತೆಂಗಿನಕಾಯಿ ಕಟ್ಟಿ ಅಲ್ಲಾಗತ್ತೆ, ಅಲ್ಲೂ ಹೋದ್ರು, ಅಲ್ಲೂ ಆಗಲಿಲ್ಲ. ಆ ಸ್ನಾನ ಮಾಡಿಸಿ, ಈ ಸ್ನಾನ ಮಾಡಿ, ಎಲ್ಲ ಮಾಡಿ, ಆದರೂ ನಮ್ಮ ಸಮಸ್ಯೆ ಪರಿಹಾರ, ಧನಾಭಿವೃದ್ಧಿನೇ ಇಲ್ಲ. ಈ ದೋಷ 5 ಅಂಟ್ಕೊಂಡ್ಬಿಟ್ಟಿದೆ. ಗೊತ್ತೇ ಇಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ. ಈ 5 ದೋಷ ಇರೋದ್ರಿಂದನೇ ಅವ್ರಿಗೆ ದೋಷ ಆಗ್ತಿರೋದು. ಇದು 5 ದೋಷಕ್ಕೆ ಪರಿಹಾರ ಬಿಟ್ಟು ಇದೆಲ್ಲ ಥರ ಯಾತ್ರೆ ಜಾತ್ರೆ ಪರಿಹಾರ ಮಾಡಿರ್ತೀವಿ. ಇದು 5ಕ್ಕೆ ಬಿಟ್ಟು ಈ ಥರ ಒಂದು ಬದುಕನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಭಾಳ ಕಷ್ಟ ಇದೆ ಈಗಿನ ಮಾಡರ್ನ್ ಸೈನ್ಸಲ್ಲಿ. ಮೆಡಿಕಲ್ ಸ್ಟೋರ್ ಔಷಧಿ ಸಿಗುತ್ತೆ, ಕಾಯಿಲೆ ಬಂದರೆ ಹಾಸ್ಪಿಟ್ಲ್ ಹೋಗಿ ಕ್ಯೂರ್ ಮಾಡ್ಬೋದು. ಹಣ್ಣು ತರಕಾರಿ ಎಲ್ಲ ಹೊರಗಡೆ ಪ್ಯಾಟೆಲ್ ಮಾಡ್ತಾರೆ, ಬಟ್ಟೆ ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಕರ್ಮನ ಎಲ್ಲಿ ತೊಗೊಂಡು ಸುಟ್ಟಿ ಪುಣ್ಯ ಕೊಡುವಂಥ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಸಿರಪ್ ಎಲ್ಲಿದೆ? ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತೀವಿ. ನನ್ನ ಕರ್ಮ ಇದನ್ನಿದೆಲ್ಲ ಇದು ಅಳ್ಸೋಕ್ಕೆ ಯಾವುದೋ ಪುಣ್ಯ ಆದರೆ ಯಾವುದೋ ಮೆಡಿಕಲ್ ಸ್ಟೋರ್ ಎಲ್ಲರೂ ಹೇಳಿ ಆ ಪುಣ್ಯ ಎತ್ಕೊಂಬಂದು ಹಾಕೊಂಡ್ಬಿಡ್ತೀನಿ ನಾನು, ಆಗ ಎಲ್ಲ ದೋಷ ಹೊಟ್ಟೋಗ್ಬಿಡ್ತದಾಗ. ಆದರೆ ಇದು ಸಾಧ್ಯನೇ ಅಲ್ಲ. ಯಾಕೆಂದರೆ ಇದು ಸಾಧನೆಯಿಂದ ಮಾಡುವಂಥ ಕರ್ಮ, ರೆಡಿಮೇಡಾಗಿ ಎಲ್ಲೂ ಸಿಗಲ್ಲ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ, ಬೇರೆ ಧರ್ಮ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಮಾತಾಡಬಾರ್ದು, ತಪ್ಪಾಗುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅಂತ ಇದೆ. ಆದರೆ ಯಾವ ಸಮಸ್ಯೆ
ಹೆಂಗೆ ಬಂತು ಅಂತ ತಿಳ್ಕೊಬೇಕು, ರೂಟ್ ಕಾಸ್ ತಿಳ್ಕೊಬೇಕು. ಮೂಲ ಕಾರಣ ಯಾರು? ಜ್ವರ ಬಂತು, ಯಾವುದರಿಂದ ಜ್ವರ ಬಂತು ಅದು ಫಸ್ಟು. ಊಟ ತಿಂಡಿಯಿಂದ ಬಂತಾ, ಸ್ಥಳದಿಂದ ಬಂತಾ, ಕುಡಿಯೋ ನೀರಿಂದ ಬಂತಾ, ಬೇರೆ ಜಾಗಕ್ಕೆ ಹೋದಾಗ ಬಂತಾ, ಯಾವುದಿಂದ ಬಂತು ರೂಟ್ ಕಾಸ್, ಆಮೇಲೆ ಅದಕ್ಕೆ ಪರಿಹಾರ ಕೊಡಬೇಕು. ನನ್ನ ಈ ಒಂದು 48 ವರ್ಷ ಅನುಭವದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆದರೆ ಇದೇ ಮಾಡಬೇಕಲ್ಲ ಶ್ರದ್ಧಾಭಕ್ತಿಯಿಂದ. ಆಯಿತು, ಶ್ರದ್ಧಾಭಕ್ತಿನ ಮಾಡಿದ್ಮೇಲೆ ಆ ಕ್ರಮ ಮತ್ತೆ ಇನ್ನೊಂದು ಸಲ ಆ ಥರ ಮಾಡಬಾರ್ದು, ಆ ಪದ್ಧತಿನ ಅಳವಡಿಸ್ಕೊಳ್ಳುವಂಥದ್ದು, ಕರೆಕ್ಷನ್ ಮಾಡಿಕೊಂಡು ಬದುಕುವಂಥ ಮೆಚ್ಯೂರಿಟಿ, ವ್ಯಕ್ತಿತ್ವ, ವ್ಯಕ್ತಿಯ ಸತ್ವ ವ್ಯಕ್ತಿತ್ವ ಅಂತಾರೆ. ಒಬ್ಬ ವ್ಯಕ್ತಿಯ ಸ್ಟ್ರೆಂತ್ನ ಪರ್ಸನಾಲಿಟಿ ಅಂತಾರೆ. ವ್ಯಕ್ತಿ ಪ್ಲಸ್ ಸತ್ವ ವ್ಯಕ್ತಿತ್ವ ಅಂತ. ಆ ಸತ್ವ ಏನಿದೆ, ಒರಿಜಿನಾಲಿಟಿ, ಆ ಟ್ರೇಡು, ಅದು ಭಾಳ ಪ್ಯೂರ್ ಆಗಿರಬೇಕು ನಮ್ಮಲ್ಲಿ. ಆಗ ನಮ್ಮೆಲ್ಲ ವ್ಯಕ್ತಿತ್ವದಲ್ಲೂ ನಮಗೆ ಮೈಲ್ ಸ್ಟೋನ್ ಅಚೀವ್ ಮಾಡ್ಬೋದು, ಸಾಧಿಸ್ಬೋದು, ಪ್ರಗತಿ ಹೊಂದ್ಬೋದು. ನಮ್ಮ ಸನಾತನ ಧರ್ಮದಲ್ಲಿ ಒಂದೇ ಸಮಸ್ಯೆಗೆ ಹಲವಾರು ಸೊಲ್ಯೂಷನ್ಸ್ ಇದೆ, ಪರಿಹಾರ ಇದೆ. ಈಗ ತಲೆನೋವಿಗೆ ಒಂದು 70-80 ಕಂಪ್ನಿ ತಲೆನೋವು ಔಷಧಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತಲೆನೋವು ಒಂದು, ಅದು ಔಷಧಿಗಳು ಒಂದು 20-30 ಬೇಕಾದಷ್ಟು ಕಂಪ್ನಿಗಳು ಆ ತಲೆನೋವು ಔಷಧಿ ರೆಡಿ ಮಾಡ್ತಾರೆ. ಯಾವುದನ್ನು ತಗೊಳ್ಳೋದು, ತಗೊಂಡು ಎಲ್ಲ ಮೆಡಿಸಿನ್ ತಲೆನೋವಿಗೆ ಬೇಗ ಕ್ಯೂರ್ ಆಗಿ ಮತ್ತೆ ಬರಬಾರ್ದು ಅಂದರೆ ಯಾವ ಕಂಪ್ನಿ ಟ್ಯಾಬ್ಲೆಟ್ ತಗೋಬೇಕು ಅನ್ನೋ ಚಿಂತನೆ ಮಾಡಬೇಕು. ಆಗ ಅವರು ಒಂದು ಹೋಮ ಮಾಡಿಸಿ ಅಂದರು, ಅಲ್ಲೋಗಿ ಜಪ ಮಾಡಿ ಅಂದರು, ಅವ್ರಿಗೆ ಜಪ ಮಾಡಿಸಿ ಮೇಲೆ 1 ಲಕ್ಷ ಅಂದರು, ಅವ್ರೇನು ದಾನ ಕೊಡಿ, ಅಲ್ಲೇನೋ ಮಾಡಿ, ಎಲ್ಲ ಮಾಡಿದ್ದೀವಿ, ಆದರೆ ವಾಸಿ ಆಗ್ತಿಲ್ಲ. ಎಲ್ಲ ಮೊಟ್ಯಾಲಿಟೀಸ್ ಇದೆ, ಸೊಲ್ಯೂಷನ್ಸ್ ಇದೆ, ಯಾವುದು ಸೂಕ್ತ, ಬೇಗ ರಿಲೀಫ್ ಕೊಡುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ, ಕಾಸ್ಟ್ ಕಟ್ಟಿಂಗ್ ಇರಬೇಕು. ಅಲ್ಲೂ ಕಮ್ಮಿ ದುಡ್ಡಲ್ಲಿ ಬೇಗ ಫಾಸ್ಟಾಗಿ ಕ್ಯೂರ್ ಆಗಬೇಕು ಅಂದರೆ ಜಗತ್ತಿನಲ್ಲಿ ಭಗವನ್ ನಾಮ ಸ್ಮರಣೆ ಮಾತ್ರ ಸಾಧ್ಯ, ಇನ್ಯಾವುದೂ ಅಲ್ಲ. ಅದಕ್ಕೆ ಈ ಒಂದು ಎಪಿಸೋಡ್ನಲ್ಲಿ ಭಾಳಷ್ಟು ಜನಕ್ಕೆ ಬೇಕಾಗಿರೋದು ದುಡ್ಡೇ ದೊಡ್ಡಪ್ಪ. ಒಬ್ಬ ದಡ್ಡ ನಾನು ಯಾರು ನೋಡ್ಕೋತಿಲ್ಲ ಅಂತ ಅಳ್ತಾ ಇದ್ದಂತೆ, ನಾನು ಯಾರು ಮಾತಾಡಿಸ್ತಿಲ್ಲ, ನಾನು ಯಾರು ನೋಡ್ತಾ ಇಲ್ಲ, ನನಗೆ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಗೊಳು ಅಂತ ಅಳ್ತಿದ್ದಂತೆ ಒಬ್ಬ ದಡ್ಡ. ಹಣ ಇದ್ದರೆ ಮಾತಾಡಿಸ್ತಾರೆ, ಹಣ ಇಲ್ಲ ಅಂದರೆ ಮಾತಾಡ್ಸಲ್ಲ. ದುಡ್ಡಿದ್ರೆ ಏನು ಬೇಕಾದ್ರೂ ತಗೋಬೋದು, ಏನು ಬೇಕಾದ್ರೂ ಪಡ್ಕೋಬೋದು. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮೂರನೇದು, ಹಣ ಒಬ್ಬ ಮನುಷ್ಯನ ಸಾಯಿಸುತ್ತೆ, ಅದೇ ಹಣ ಒಬ್ಬ ಮನುಷ್ಯನ ಬದುಕಿಸುತ್ತೆ. ಅವನು ಯಾರೋ ಮೊನ್ನೆ ಟಿ ವಿಲಿ ಹೇಳ್ತಾ ಇದ್ರು, 15 ಲಕ್ಷ ಸುಪಾರಿ ತೊಗೊಂಡು ಸಾಯಿಸೋಕೆ ಕೊಟ್ಟಿದ್ದಂತೆ. ನೋಡಿ, ಹಣ ಒಬ್ಬ ವ್ಯಕ್ತಿನ ಸಾಯಿಸು ಅಂತ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿ ಸಾಯಿಸೋಕ್ಕೆ, ಬದುಕಕ್ಕೆ, ಎಲ್ಲದಕ್ಕೂ ಹಣ ಇಂಪಾರ್ಟೆಂಟು. ಹಣನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಧನ ಅಭಿವೃದ್ಧಿ ಆಗ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಧನಾಭಿವೃದ್ಧಿ ಆಗಬೇಕು, ಆಗ್ತಿಲ್ಲ. ಕಾರಣ ನಾನು ಹೇಳಿದಂಥ ಈ 5 ಶಾಪಗಳು, ಈ 5 ವೆರೈಟಿ ಶಾಪಗಳು ಯಾವ್ದಾದ್ರು ಒಬ್ಬ ವ್ಯಕ್ತಿ ಜಾತಕದಲ್ಲಿ ಅವನು ಅಥವಾ ಅವಳಲ್ಲಿ ಇತ್ತು ಅಂದರೆ ಅವ್ರಿಗೆ ಏಳಿಗೆನೇ ಆಗಲ್ಲ. ಒಂದು, ಈ 5ರಲ್ಲಿ ಯಾವ್ದಾದ್ರು ಒಂದಿತ್ತು ಕೂಡ ಭಾಳ ಕಷ್ಟ. ಈ 5ರಲ್ಲಿ 2 ಇರ್ತದೆ, ಇನ್ನು 3 ಇರೋಲ್ಲ, ಅವ್ರವ್ರಿಗೂ ಕಷ್ಟ. ಇಲ್ಲಿ ಮಿನಿಮಮ್ 1, ಮ್ಯಾಕ್ಸಿಮಮ್ 5 ಆ ದೋಷಗಳು ಜಾತಕದಲ್ಲಿ ಕಂಡು ಬಂದಲ್ಲಿ ಧನ ಅಭಿವೃದ್ಧಿ ಆಗುವುದಿಲ್ಲ, ಶಾಪಗ್ರಸ್ತ ಮನೆ. ಅದಕ್ಕೆ ಎಷ್ಟೇ ದುಡಿದೋ ಮನೆ ದುಡ್ಡು ನಿಲ್ತಿಲ್ಲ ಅಂತ ಯಾಕೆ ಹೇಳ್ತಾರಂದರೆ ಈ ದೋಷಕ್ಕೆ. ಆದ್ದರಿಂದ ಈ ಒಂದು ಕಾನ್ಸೆಪ್ಟನ್ನು ನಾನು ತಗೊಂಡು ಅದಕ್ಕೆ ನನ್ನ ಅನುಭವ ಮತ್ತು ಕೆಲವು ವಿಶೇಷ ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಇವತ್ತು ನಾನೊಂದು ಒಳ್ಳೆ ಎಪಿಸೋಡ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಪಂಚವಕ್ತ್ರ ಭೈರವ ಅಂಥೇಳಿ. ಈ ಪಂಚವಕ್ತ್ರ ಭೈರವ ಅನ್ನೋದು ಒಂದು ವಿಶೇಷ, ಭೈರವಲ್ಲಿ ಇದೊಂದು ವಿಶೇಷ ಭೈರವ. ಈ ಭೈರವನ ಆರಾಧನೆ ಮಾಡೋದ್ರಿಂದ ಈ ಥರ ನಾನು ಇಷ್ಟೊತ್ತು ಏನು ಹೇಳ್ಕೊಂಬನ್ನೋ ಸಮಸ್ಯೆಗಳು ಅದಕ್ಕೆಲ್ಲ ಪರಿಹಾರ ಸಿಕ್ಕೋಗ್ಬಿಡುತ್ತೆ. ಆದ್ದರಿಂದ ಪಂಚವಕ್ತ್ರ ಭೈರವನನ್ನು ನೀವು ಪ್ರತಿ ಶನಿವಾರ ಆಚರಣೆ ಮಾಡಿದ್ರೆ ಆದರೆ ಲೈಫ್ ಲಾಂಗ್ ನೀವು ಈ ಥರ ಹಣದ ಕೊರತೆಯಲ್ಲಿ ಸಿಗಾಕೊಳ್ಳಲ್ಲ, ಧನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆ ಧನಾಭಿವೃದ್ಧಿ ಆಗಲಿಕ್ಕೋಸ್ಕರ ನಾವೇನು ಮಾಡಬೇಕು, ಭೈರವರ ಕಾಲಿಗೆ ಇಡ್ಕೋಬೇಕು, ಪಾದ ಇಡ್ಕೋಬೇಕು.
ಭೈರವ ಯಾರು? ಭೈರವ ಶಿವನ ಒಂದೊಂದು ಪ್ರತಿರೂಪ. ರುದ್ರ ಯಾರು? ಭಗವಂತ ಕಣ್ಣೀರಿಂದ ಬಂದಂಥ ರುದ್ರ. ಭೈರವ, ವೀರಭದ್ರ ಇವರೆಲ್ಲ ಶಿವನ ಬಲಗೆ ಬಂಟರು, ದೇವತಾ ಸ್ವರೂಪಗಳು. ಇಂತಹ ದೇವತಾ ಸ್ವರೂಪಿಗಳನ್ನು ನಾವು ಆಚರಣೆ ಮಾಡೋದ್ರಿಂದ ನಮಗೆ ಬಂದಿರೋ ಸಮಸ್ಯೆಗಳೆಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡಾಕ್ಬಿಡ್ತಾರೆ ಒಂದು ಕಡೆ. ಅದೇ ಪವಾಡ. ಆ ಥರ ಕರೆಕ್ಷನ್ ಆಗಲಿಕ್ಕೆ ನಮ್ಮ ದೇಹ, ಮನಸ್ಸು, ಆತ್ಮ ರೆಡಿ ಇರಬೇಕು. ಆಗಲೇ ಮೂರನ್ನು ಭಗವಂತನಿಗೆ ಸರೆಂಡರ್ ಮಾಡಿದಾಗಲೇ ನಮಗೇನೋ ಒಂದು ಲಭ್ಯ. ಮನಸ್ಸಲ್ಲಿ ಹೇಳ್ತಾನೆ, ಆ ಲಕ್ಷ್ಮೀ ಶ್ರೀನಿವಾಸ ಹೇಳ್ಬಿಟ್ಟ ಆ ದೇವಸ್ಥಾನಕ್ಕೆ ಹೋಗ್ಬಿಡಿಯಪ್ಪ, ಆ ದೇವಸ್ಥಾನ ಸರಿ ಇಲ್ಲ. ದೇವಸ್ಥಾನ ಸರಿ ಇಲ್ಲ, ಅದು ದೇವರಿದ್ದಾರಲ್ಲ, ದೇವ್ರು ಸರಿ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಲಕ್ಷ್ಮೀ ಶ್ರೀನಿವಾಸ ಹೇಳ್ತಾನೆ ಆ ಸೇವೆ ಈ ಸೇವೆ ಮಾಡಿಸ್ಬೇಡಿ ಬಿಡಿ. ಇಲ್ಲೊಂದು ಮಂಜುನಾಥ ದೇವಸ್ಥಾನ ಇದೆ, ಅದು ಹೆಡ್ ಆಫೀಸೇ, ಬ್ರಾಂಚ್ ಆಫೀಸೇ. ಹಾಗೆ ನಾವು ಆಗಾಗ ಮಾತಾಪಿತೃಶಾಪ, ಗುರುಶಾಪ, ಮತ್ತು ಸ್ತ್ರೀ ಶಾಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಶಾಪ, ಈ ಎಲ್ಲ ಬಂಧಗಳಿಂದ ಮುಕ್ತರಾಗಿ, ಶಾಪ ಪಾಪಗಳಿಂದ ಮುಕ್ತರಾಗಿ, ಆಯುಷ್ವಂತನಾಗಿ, ಆರೋಗ್ಯವಂತನಾಗಿ ಬದುಕಿ ಒಂದಿನ ಸತ್ತೋಗ್ಬಿಟ್ರೆ ಇದರಷ್ಟು ಮಹಾ ಸಾಧನೆ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಯಾವುದೇ ತೊಂದರೆ ಇರಲಿ, ಹೆಚ್ಚೆಚ್ಚಿಗೆ ನಾವು ದಾನ, ಧರ್ಮ, ಜಪ, ತಪ, ಧ್ಯಾನ, ಸೇವೆಗಳನ್ನು ಮಾಡ್ತಾ ಇದ್ದಷ್ಟು ನಿಮ್ಗೆ ಅರಿವಿಲ್ದಾಗೆ ನಿಮ್ಮ ರಾಶಿ ಲಗ್ನಕ್ಕೆ ಅದು ಕ್ಲೀನ್ ಮಾಡ್ತಾ ಬರ್ತದೆ. ಇವತ್ತು ಈ ಶ್ರೀನಿವಾಸ ಪೂಜೆ ಮಾಡಿಸಿದ್ಯಾ, ನಿನ್ನ ಜಾತಕದಲ್ಲಿ ಸೂರ್ಯ ಉಚ್ಚನಾಗ್ತಾನೆ, ಸೂರ್ಯನಿಂದ ಆಶೀರ್ವಾದ ಆಗುತ್ತೆ. ಈ ಲೆವೆಲ್ಲಿಗೆ ಥಿಂಕ್ ಮಾಡಬೇಕು ನಾವು. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಹೇಳೋರು ಸುಳ್ಳು, ಅದು ಜ್ಯೋತಿಷ್ಯರ ಸುಳ್ಳು ಅಂತೇಳಿ ನೀವು ಅದ್ರ ಬಗ್ಗೆ ಅಗೌರವ ಕೊಡಬಾರ್ದು. ಯಾಕಂದರೆ ಎಲ್ಲ ಬಂದಿರೋದೇ ಜ್ಯೋತಿಷ್ಯ ಜ್ಞಾನ. ಜ್ಯೋತಿಷ್ಯಕ್ಕೆ ಇನ್ನೊಂದು ವಿಜ್ಞಾನ ಶಾಸ್ತ್ರ ಅಂತಾರೆ. ನಮ್ಮ ಬಗ್ಗೆ ರಿಸರ್ಚ್ ಮಾಡಿ, ನಮ್ಮ ಏನು ಯಾಕೆ ಬಂದ್ವಿ, ಯಾತಕ್ಕೆ ಹೋಗ್ತಾ ಇದ್ದೀವಿ, ಏನು ಮಾಡಿಲ್ಲ, ಏನು ಮಾಡಿದ್ದೀರಿ, ಏನು ಗಳಿಸಿದ್ದೀರಿ ಅನ್ನೋ ವಿಚಾರನ ತಿಳಿಸ್ಕೊಡುವಂಥ ಒಂದು ವಿದ್ಯೆ ಈ ಜ್ಯೋತಿಷ್ಯ ಶಾಸ್ತ್ರ. ವೀಕ್ಷಕರೇ, ಈ 5 ದೋಷ ನಿವಾರಣೆ ಆಗಬೇಕು. ಪಿತೃಶಾಪ, ಗುರುಶಾಪ, ಕುಲದೇವರ ಶಾಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಶಾಪ, ಮತ್ತು ನಮ್ಮ ಸ್ವಯಂ ಜಾತಕ ದೋಷ, ಇವೆಲ್ಲ ಹೇಳಿದ್ನಲ್ಲ. ಇದೆಲ್ಲದಕ್ಕೂ ನಿವಾರಣೆ ಮಾಡ್ಬೇಕಾದ್ರೆ ಈ 5 ದೋಷ ನಿವಾರಣೆ ಮಾಡಬೇಕಾದ್ರೆ ಪಂಚವಕ್ರ ಭೈರವ ಅಂತ ಒಂದು ಭೈರವ ಇದೆ. ಭೈರವರಲ್ಲಿ 108 ಭೈರವರು, ಅದರಲ್ಲಿ ಪಂಚವಕ್ರ ಭೈರವ ಅಂತ ಇನ್ನೊಂದು ವಿಶೇಷವಾದದ್ದು. ಈ ದೇವರು ಏನು ಮಾಡ್ತಾರೆ, ನಮ್ಮ ಕರ್ಮಾನುಸಾರವಾಗಿ ಧನನ ಅಭಿವೃದ್ಧಿ ಮಾಡಿಕೊಡ್ತಾರೆ. ಈಗ ನಾವು ಮೊಬೈಲ್ಗೆ ಕಾರ್ಡ್ ಹಾಕ್ಸ್ತೀವಿ ನೋಡಿ, ನಾವು ಮೊಬೈಲ್ಗೆ ಚಾರ್ಜ್ ಮಾಡಿಸ್ತೀವಿ ನೋಡಿ, 5 ರೂಪಾಯಿ, 6 ರೂಪಾಯಿ, 1000 ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿಸ್ತೀವಲ್ಲ, ಆ ಥರ ನಾವು ಚಾರ್ಜ್ ಆಗ್ತಿರ್ಬೇಕು ಕೆಲವು ಇದರಿಂದ. ಅದಕ್ಕೆ ನಾವು ಇವತ್ತು ಪಂಚವಕ್ರ ಭೈರವದ ದೀಪ ಆರಾಧನೆ ಹೇಳ್ಕೊಡ್ತೀನಿ. ಮೊದಲು 2 ಟ್ರ್ಯಾಂಗಲ್ ಬರೀ, ಊರ್ಧ್ವಮುಖವಾಗಿ ಅಂದರೆ ಆಕಾಶ ನೋಡೋದು, ಇನ್ನೊಂದು ಅಧೋಮುಖ ಉಲ್ಟಾ ಬರೆದು ಟ್ರ್ಯಾಂಗಲನ್ನು ಬಳಪ ಅಥವಾ ರಂಗೋಲಿ ಬರೀರಿ. ಇದನ್ನು ಎಲ್ಲಿ ಬರಿಬೇಕು? ನಿಮ್ಮ ಮನೆ ಮಧ್ಯದ ಭಾಗದಲ್ಲಿ. ಯಾಕೆ ಅಲ್ಲಿ ಬರಿಬೇಕು? ಪ್ರದಕ್ಷಿಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ರಂಗೋಲಿ ಅಥವಾ ಚಾಕ್ ಪೀಸಲ್ಲಿ ಯಂತ್ರ ಬರೀರಿ. ಯಾವ ಯಂತ್ರ ನೋಡಿ, ಆ ಸ್ಕೀಲ್ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಸ್ಕೀಲ್ ಮೇಲೆ ತೋರಿಸ್ತಾ ಇರೋ ಯಂತ್ರನ ಫಸ್ಟು ಅದು ಬರ್ಕೊಳ್ಳಿ. ಈ ಥರ ಟ್ರ್ಯಾಂಗಲ್ ಊರ್ಧ್ವಮುಖವಾಗಿ ಅಧೋಮುಖವಾಗಿ. ಆ ಜಂಕ್ಷನ್ ಪಾಯಿಂಟ್ ಇದೆಯಲ್ಲ, 2 ಮತ್ತು 4 ಜಂಕ್ಷನ್ ಪಾಯಿಂಟು, ಅದು ಬಹಳ ಇಂಪಾರ್ಟೆಂಟು. ಅಲೈನ್ಮೆಂಟ್ ಪ್ರಾಪರಾಗಿರಬೇಕು. ನಮ್ಮದು ಹೊಟ್ಟೆ ಇಲ್ಲಿದೆ, ಹೊಟ್ಟೆ ತೊಗೊಂಡು ಬೆನ್ನಿಂದ ಇಟ್ಟರೆ ಹೆಂಗಾಗುತ್ತೆ ಹೇಳಿ? ತೊಂದರೆ ಆಗುತ್ತೆ. ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ಆ ಥರ ಆಗಬಾರ್ದು ಅನ್ನೋದಾದರೆ ನಾವೇನು ಮಾಡಬೇಕು, ತಕ್ಷಣ ಕೂತ್ಕೊಂಡು ನೀಟಾಗೆ ಆ ರಂಗೋಲಿ ಬರೀಬೇಕು. ರಂಗೋಲಿಯಲ್ಲಿ ಬರೀರಿ ಅಥವಾ ಬಳಪದಲ್ಲಿ ಚಾಕ್ ಪೀಸಲ್ಲಿ ಬರೀರಿ. ಸೆಂಟ್ರ್ ಪಾಯಿಂಟಲ್ಲಿ ನೀಟಾಗೆ ನೀವೇನು ಮಾಡಬೇಕು, ಮಾರ್ಕ್ ಮಾಡಬೇಕು. ನೋಡಿ, ಆ ಚಿತ್ರದಲ್ಲಿ ಖಂಡಿತ ನೋಡ್ಕೊಳ್ಳಿದ್ದು, ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ಳಿ, ಇಲ್ಲ ಪಿಕ್ಚರ್ ತೊಗೊಳ್ಳಿ. ಈ ಥರ ನೀವು ಒಂದು 5 ಶನಿವಾರ ಬರೀಬೇಕು ಮನೇಲಿ ಯಂತ್ರನ. ಬರೆದುಬಿಟ್ಟು ನಾನು ಹೇಳೋ ಬೀಜ ಮಂತ್ರಗಳು ಎಲ್ಲೆಲ್ಲಿದೆ ಆ ಜಾಗದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, ಅದೇ ಥರ ಬರೀಬೇಕು. ಓಂ ಅನ್ನೋದು ಐವನ್ನು ಮೊದಲೇ ತ್ರಿಕೋನ ತ್ರಿಭುಜ, ಅದು ಎಪಿಕ್ಸ್ ಮೇಲೆ ತುದಿ ಭಾಗ, ಅಲ್ಲಿ ಓಂ ಅಂತ ಬರೀರಿ. ಅದು ಕೆಳಗಡೆ ಏನು ಮಾಡಬೇಕು, ಭ್ರೀಮ್ ಅಂತ ಬರಿಬೇಕು. ಓಂ ಅಂತ ಬರೀರಿ, ಕೆಳಗೆ ಐಮ್ ಅಂತ ಬರೀರಿ. ಐಮ್ ಅಂತ ಬರೆದ ಮೇಲೆ ನೀವು ಆ ಒಂದು ಬೀಜ ಮಂತ್ರದ ಅಕ್ಷರ ಯಂತ್ರದಲ್ಲಿ ತುಂಬಬೇಕು. ಹೆಂಗೆ ತುಂಬಬೇಕು ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಯಂತ್ರ ಇದೆಯಲ್ಲ, ಆ ಯಂತ್ರದೊಳಗೆ ಆಯಾ ಜಾಗದಲ್ಲಿ ಆಯಾ ಬೀಜಾಕ್ಷರವನ್ನು ಬರಿಬೇಕು. ಫೋಟೋ ತೆಕ್ಕೊಳ್ಳಿ, ಇಲ್ಲ ನಿಧಾನಕ್ಕೆ ಬರ್ಕೊಳ್ಳಿ.
ಈ ಯಂತ್ರವನ್ನು ನಾನು ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನೋ ಆ ಯಂತ್ರಕ್ಕೆ ನೀವು ಅಲ್ಲಿರೋ ಬೀಜಾಕ್ಷರಗಳನ್ನು ನೀಟಾಗಿ ಬರಿಬೇಕು. ಬಳಪದಲ್ಲೋ ಇದು ರಂಗೋಲಿಯಲ್ಲೋ. ಓಂ ಐಂ ಕ್ಲಂ ಕ್ಲೀಂ ಬ್ರೀಂ ಸೌಹ ಪಂಚವಕ್ರ ಭೈರವಾಯ ನಮಃ ಅಂಥೇಳಿ ನಿಧಾನಕ್ಕೆ ಬರಿಬೇಕು. ಆ ಬೀಜಾಕ್ಷರ ಕರೆಕ್ಟ್ ಆಯಾ ಕಾರ್ನರಲ್ಲಿ ಆಯಾ ಟ್ರ್ಯಾಂಗಲ್ ಒಳಗೆ ಬರಿಬೇಕು. ಇದು ಬರೆದ್ಬಿಟ್ಟು ಮಧ್ಯದಲ್ಲಿ ಶ್ರೀ ಪಂಚವಕ್ರ ಭೈರವಾಯ ನಮಃ ಅಂಥೇಳಿ ಒಂದು ಭೈರವನ್ನ ಅಲ್ಲಿಟ್ಟು ಪೂಜೆ ಮಾಡಬೇಕು. ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ರೂ ಆಯಿತು. ಈ ಚಿತ್ರ ಏನು ರಂಗೋಲಿಯಲ್ಲಿ ಬರೆದ ಮೇಲೆ ಈ ಚಕ್ರ ಬರೆದಾದ್ಮೇಲೆ ಆಯಾ ಜಾಗದಲ್ಲೆಲ್ಲ ಬೀಜಾಕ್ಷರನ ಬರೆದ ಮೇಲೆ ನೀವೇನು ಮಾಡಬೇಕು, ಆಯಾ ಬೀಜಾಕ್ಷರ ಮೇಲೆ ಒಂದು ದೀಪ ಇಡಬೇಕು, ಮಣ್ಣಿನ ದೀಪ. ಅದಕ್ಕೆ ಎಳ್ಳೆಣ್ಣೆ ಹಾಕಬೇಕು. ಎಳ್ಳಿಂದ ಮಾಡಿದ್ರೆ ಎಳ್ಳೆಣ್ಣೆ ಹಾಕಿ ಆಮೇಲೆ ಅದಕ್ಕೊಂದು ಬತ್ತಿ ಇಕ್ಕಿ ದೀಪ ಹಚ್ಚಬೇಕು. ಹಚ್ಬಿಟ್ಟು ಗಂಧದ ಕಡ್ಡಿ, ಕರ್ಪೂರ, ಹೂವು, ಅರ್ಶಿನ, ಕುಂಕುಮ, ಗಂಧ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಪೂಜೆ ಮಾಡಲಿಕ್ಕೆ. ಮತ್ತು ದೇವ್ರಿಗೆ ಏನಾದ್ರು ನೈವೇದ್ಯ ಮಾಡಲಿಕ್ಕೆ ರಸಾಯನ ಬೆಲ್ಲ ಹಾಕಿ, ಬೆಲ್ಲ, ಬಾಳೆಹಣ್ಣು, ಕೆಲವು ಹಣ್ಣುಗಳು ಹಾಕಿ ರಸಾಯನ ಮಾಡಿ, ಇದು ಅನ್ಬಾಯ್ಲ್ಡು, ಮೈಲಿಗೆ ಇಲ್ಲ. ಭೈರವನಿಗೆ ಅನ್ಬಾಯ್ಲ್ಡ್ ಊಟ ಭಾಳ ಶ್ರೇಷ್ಠ. ಅದನ್ನು ಬೇಯಿಸಿಲ್ಲ, ನೀರು ಹಾಕಿ ನಾವು ಯಾವುದೂ ಮಾಡಿಲ್ಲ. ಹಾಗೆ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀವಿ. ಬಾಳೆಹಣ್ಣು, ಬೆಲ್ಲ, ಒಂದಷ್ಟು 5-6 ವೆರೈಟಿ ಹಣ್ಣು, ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿ, ಸ್ವಲ್ಪ ಏನೋ ಇನ್ನೂ ಹೆಚ್ಚಿಗೆ ಇತ್ತು ಅಂತಂದರೆ ಸ್ವಲ್ಪ ಜೇನುತುಪ್ಪನೂ ಹಾಕ್ಬೋದು. ಇದಿಷ್ಟು ಒಂದು ರಸಾಯನ ರೆಡಿ ಮಾಡ್ಕೊಳ್ಳಿ ದೇವ್ರ ನೈವೇದ್ಯ ಮಾಡಲಿಕ್ಕೆ. ಹೂ ತೊಗೊಳ್ಳಿ, ಕಟ್ಟಿರೋ ಹೂವಲ್ಲ, ಬಿಡಿ ಹೂವು. ಬಿಡಿ ಹೂವಿನಲ್ಲಿ ನೀವು ಈ ಚಕ್ರಕ್ಕೆ ಆರಾಧನೆ ಮಾಡಬೇಕು. ನೋಡಿ, ಆ ಚಕ್ರ ಕಾಣ್ತಿದೆಯಲ್ವ, ಒಂದು ಟ್ರ್ಯಾಗಲ್ ಮೇಲೋಗಿದೆ ಊರ್ಧ್ವಮುಖ, ಇನ್ನೊಂದು ಅಧೋಮುಖ ಕೆಳಗಡೆ. ಆ ಗ್ಯಾಪಲ್ಲಿ ನಾವು ಬೀಜಾಕ್ಷರ ಬರಿಬೇಕು. ಹೇಗೆ ಬರಿಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಬರಿತಾ ಇರಿ. ಯಾವಾಗ ನೀವು ಈ ಚಕ್ರ ಬರೆದು ರೆಡಿ ಆಯಿತೋ, ದೀಪ ಹಚ್ಚಿ ಪಂಚವಕ್ರ ಭೈರವನ್ನು ಧ್ಯಾನ ಮಾಡಬೇಕು. 5 ತಲೆ ಇರುವಂಥ ಭೈರವ ಪಂಚವಕ್ರ ಧ್ಯಾನ ಮಾಡಬೇಕು. ಆಮೇಲೆ ಏಕಪಂಚವಕ್ರ ಮುಖಿ, ಅಂದರೆ ಒಂದೇ ಮುಖ ಇರುವಂಥವನು. ಕಣ್ಣು ಮುಚ್ಕೊಂಡು, ಭೈರವ ಇವತ್ತು ನಮ್ಮನ್ನು ಹಣ ಉಳಿತಿಲ್ಲ, ಹಿಂಗೆ ಒಂದಲ್ಲ ಒಂದು ದೊಡ್ಡ ಖರ್ಚು ನಡೀತಾ ಇದೆ, ಪೊಲೀಸ್ ಕಂಪ್ಲೇಂಟು, ಕೋರ್ಟ್ ಆರ್ಡ್ರು, ಏನೇನೋ ಎಲ್ಲ ಇದೆ, ಇದನ್ನೆಲ್ಲ ನಿವಾರಣೆ ಮಾಡಬೇಕಪ್ಪ ಅಂಥೇಳಿ ಕಣ್ಮುಚ್ಕೊಂಡು ಭಕ್ತಿಯಿಂದ ಪೂರ್ವಕವಾಗಿ ಆ ಭಗವಂತ ಭೈರವನಲ್ಲಿ ಪ್ರಾರ್ಥನೆ ಮಾಡಬೇಕು, ಸಂಕಲ್ಪ ಮಾಡಬೇಕು. ಆಮೇಲೆ ದೀಪ ಎಲ್ಲ ಹಚ್ಚಬೇಕು. ದೀಪ ಎಲ್ಲ ಹಚ್ಬಿಟ್ಟು ಒಂದೊಂದು ದೀಪ ಹಚ್ಬೇಕಾದ್ರೆ ಮಹಾಗಣಪತಿ ಹೆಸರನ್ನೇ ಹೇಳಬೇಕು. ಗಣಪತಿ ಹೆಸರು ನಾನು ಎಣ್ಣೆ ಕೊಟ್ಟಿದ್ದೆ, ಓಂ ಬ್ರೀಂ ಡಂ ಬ್ರೀಂ ಮಹಾಗಣಪತಯೇ ಸ್ವಾಹ ಅನ್ನೋ ಮಂತ್ರನ ಹೇಳಿ, ಇಲ್ಲ ಓಂ ಗಣೇಶಾಯ ನಮ ಅಂತೇಳಿ. ಒಟ್ಟಿನಲ್ಲಿ ಶ್ರದ್ಧೆ ಬೇಕು, ಭಕ್ತಿ ಬೇಕು ಅಷ್ಟೇ. ಇಲ್ಲಿ ಏನು ಮಂತ್ರ, ಬಾಯಿ ಸೌಂಡು ಅಥವಾ ಇನ್ಯಾವುದು ಬೇಕಾಗಿಲ್ಲ. ಶ್ರದ್ಧೆಯಿಂದ ಪೂಜೆ ಮಾಡಿ, ನಿಮಗೆ ಹೋಗ್ತಾ ಫಲಪ್ರಾಪ್ತಿ ಆಗ್ತದೆ. ಇದು ಯಾವಾಗ ಮಾಡಬೇಕು? ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಬೇಕು. ಪಂಚವಕ್ರ ಭೈರವ ಅಮಾವಾಸ್ಯೆ ಮಾಡಿದರೆ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತಾರೆ. ಮತ್ತು ನಾನು ಹೇಳಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ವರ್ಣದವರು ಅವ್ರಿಗೂ ಕೂಡ ಬ್ರಾಹ್ಮಣದಲ್ಲಿ ದೇವರಿಗೆ ಕಾಣಿಕೆ ಇಡೋದ್ರಿಂದ ಈ ಪಂಚವರು ವರ್ಣದಲ್ಲಿ ಹುಡ್ತಂಥವ್ರು ನಮಗೆ ಪೂಜೆ ಮೋಸ ಆಗಿದ್ದರೆ, ತೊಂದರೆ ಮಾಡಿದರೆ, ಅಥವಾ ನಾವೇ ಅವ್ರು ತೊಂದರೆ ಮಾಡಿದರೆ ಅದು ಕೂಡ ನಿವಾರಣೆ ಆಗಿ ನಾವಿಬ್ಬರು ಹೊಸ ಪರಿಚಿತರಾಗ್ತೀವಿ. 2 3ನೇದು, ಪ್ರತಿಯೊಬ್ಬರು ಕೂಡ ಈ ಪೂಜೆಗೆ ಇನ್ವಾಲ್ವ್ ಆಗಬೇಕು ಮನೇಲಿ. ಅದರಲ್ಲೂ ವ್ಯಾಪಾರಸ್ಥರು, ಉದ್ಯೋಗದಲ್ಲಿ ಕೆಲಸ ಮಾಡೋರು, ಯಾರೇ ಆಗಲಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ದುಡ್ಡಿನಲ್ಲಿ ನಾನು ತುಂಬ ಚೆನ್ನಾಗಿ ರಿಚ್ ಆಗಬೇಕು ಅನ್ನೋದಾಗಿದೆ, ಪಂಚವಕ್ರ ಭೈರವನ ಪೂಜೆ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಪಂಚವಕ್ರ ಭೈರವ ಒಂದು ಸ್ತ್ರೀಗೇನು ಲಕ್ಷ್ಮಿಗೇನು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಈ ಪಂಚವಕ್ರ ಭೈರವನ ಕೊಟ್ಟಿದ್ದಾರಂತೆ ಭಗವಂತ. ಮತ್ತು ಈ ಪಂಚವಕ್ರ ಭೈರವ ಭಾಳ ಶ್ರದ್ಧಾಭಕ್ತಿಯಿಂದ ತಾಯಿ ಪಾರ್ವತಿಯನ್ನು ತಾಯಿ ಸ್ವರೂಪದಲ್ಲಿ ನೋಡ್ತಾನೆ. ಪಾರ್ವತಿ ದೇವಿ ಒಂದು ಕೆಟ್ಟ ದೃಷ್ಟಿ ನೋಡಲ್ಲ, ಅವನು ತಾಯಿ ಸ್ವರೂಪದಲ್ಲಿ, ಮಾತೃ ಸ್ವರೂಪದಲ್ಲಿ ದರ್ಶನ ಮಾಡ್ತಾನೆ. ಮಾತೃ ಸ್ವರೂಪದಲ್ಲಿ ಅವ್ರನ್ನ ಕಾಣೋದ್ರಿಂದ ಅವರಿಗೆ ಮಾತಾಪಿತೃ ಶಾಪನೂ ಇರೋದಿಲ್ಲ. ಹಾಗಾದರೆ ಈ ಮಂತ್ರ ಪಠನ ಮಾಡಬೇಕು ಫಸ್ಟು, ಆಮೇಲೆ ನೀವು ಯಂತ್ರ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇದನ್ನೆಲ್ಲ ಮಾಡ್ತಾ 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 ನಿಮಗೆ ಸಾಲ ತಿರ್ಬೋದು, ಮದುವೆಗೆ ಆಗ್ಬೋದು, ಮಕ್ಕಳಾಗ್ಬೋದು, ಎಲ್ಲ ಥರ ದೋಷಗಳು ನಾವು ಈ ಒಂದು ಪೂಜೆಯಲ್ಲಿ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಈ ಪೂಜೆ ಯಾರು ಮಾಡ್ತಾರೋ ಮುಂಚೆ ಹಿಂದಿನ ಕಾಲದ ಗುಹೆಗಳಲ್ಲಿ ರಾಜ ಮಹಾರಾಜರು ಋಷಿಗಳನ್ನು ಕರೆಸಿ ಮಾಡಿಸ್ತಾಯಿದ್ರು ಶಾಸ್ತ್ರೋಕ್ತವಾಗಿ. ದಂಡಯಾತ್ರೆ ಹೋಗೋಕ್ಕೆ ಮುಂಚೆ
ಯುದ್ಧ ಮಾಡಲಿಕ್ಕೆ ಹೋಗೋದಕ್ಕೆ ಮುಂಚೆ ಆ ಲೆವೆಲ್ಗೆ ಈ ಥರದ್ದೆಲ್ಲ ತಂತ್ರ ಎಲ್ಲ ಇತ್ತು. ಆದರೆ ಇವತ್ತು ನಮ್ಮ ಮಾಡರ್ನೈಸ್ಡ್ ಆಗಿಬಿಟ್ಟು ಪ್ರತಿಯೊಬ್ಬರು ಕೂಡ ಎಲ್ಲ ಹೊರದೇಶದ ಸಂಪ್ರದಾಯಕ್ಕೆ ಮಾರೋಗ್ಬಿಟ್ಟಿದ್ದೀವಿ, ಕೊಂಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು. ಹೀಗಾಗಿ ನಮ್ಮ ಒರಿಜಿನಲ್ಲು ನಮ್ಮ ಭಾರತ ದೇಶ ಸನಾತನ ಧರ್ಮದ ಆ ಒಂದು ಪ್ರಾಬ್ಲಮ್ ಇಟ್ಟಿರೋ ಸಮಸ್ಯೆಗಳಿಗೆ ಪರಿಹಾರ ಇದೆಯಲ್ಲ, ಹಸುಮುಖಯಿನ ಮಾಡೋದು, ಅದೆಲ್ಲ ಭಾಳ ಪವಿತ್ರವಾದದ್ದು, ವಿಶೇಷವಾದದ್ದು. ಅದರಿಂದ ನೀವು ಎಲ್ಲ ನಾನೇನು ಹೇಳಿದ್ರು ಅದೆಲ್ಲ ರೆಡಿ ಮಾಡಿಕೊಂಡು ಸಪ್ರೇಟಾಗಿ ಎಲ್ಲ ಒಂದು ಕೂಟ ಕೂತ್ಕೊಂಡು ನೀವೇ ಪೂಜೆ ಮಾಡಬೇಕು. ಆ ಥರ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಎಷ್ಟೋ ವ್ಯವಹಾರಗಳಲ್ಲಿ ನಿಮಗೆ ರಿಯಾಲಿಟಿ ಕ್ಲಾರಿಟಿ ಸಿಕ್ಕಿ ಪ್ರಾಫಿಟ್ ಬರೋಂಗೆ ಮಾಡುತ್ತೆ. ಅಷ್ಟು ವಿಶೇಷವಾದದ್ದು ಈ ಪಂಚವಕ್ರ ಭೈರವರು ಚಕ್ರ ಆರಾಧನೆ. ಚಕ್ರ ಬರೆದಿದ್ದೀರಾ, ಪಂಚವಕ್ರ, ಪಂಚ ಅಂದರೆ 5 ವಕ್ರ ಅಂತಂದರೆ ದೋಷಗಳಂತ, ಅದನ್ನು ನಿವಾರಣೆ ಮಾಡುವಂಥ ಭೈರವ. ಅವನದೊಂದು ಬೀಜಾಕ್ಷರ ಮಂತ್ರ ಇದೆ ನೋಡಿ, ಓಂ ಅಂತ ಅಲ್ಲೇ ಬರೆದಿದ್ದೀವಿ. ಐಂ ಕ್ಲಂ, ಕ್ಲಮ್ ಮೇಲೆ ಬರಿಬೇಕು, ಅಲ್ಲಿ ಬರೆದಿದ್ದೀರಾ. ಕ್ಲೀಂ ಲಂ, ಓಂ ಐಂ ಕ್ಲಂ ಕ್ಲೀಂ ಲಂ ಸೌಹ. ಸೌಹ ಅಂತೇಳಿ ನೋಡಿ ಆ ಚಿಕ್ಕ ಟ್ರಾಂಗಲ್ ಒಳಗೆ ಬರೆದಿದ್ದೀರಿ ಸೌಹ ಅಂತೇಳಿ. ಮ್ರೀಂ, ಸೌಹ ಆದಮೇಲೆ ಮ್ರೀಂ, ಇದಿಷ್ಟು ಬೀಜಾಕ್ಷರ ಆ ಸಣ್ಣ ಸಣ್ಣ ಟ್ರಾಂಗಲಲ್ಲಿ ಬರಿಬೇಕು, ತ್ರಿಕೋನದಲ್ಲಿ ಬರಿಬೇಕು. ಬರೆದುಬಿಟ್ಟು ಇನ್ನು ಉಳಿದ ಜಾಗದಲ್ಲ ಐಂ 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 ಅಂತ ಬರಿಬೇಕು. ಆಗ ಒಳ್ಳೆ ಮಾತಿನ ಮುಖಾಂತರ ಐಂ ಅಂದರೆ ವಿದ್ಯೆ, ಜ್ಞಾನ, ವಾಕ್ಚಾತುರ್ಯತೆ, ಅದರಿಂದ ಧನ ಆಗಮನ ಆಗುತ್ತೆ. ನೋಡಿ ಇನ್ನೊಂದು ಸಮಯ ಹೇಳ್ತೀನಿ. ಓಂ ಐಂ ಕ್ಲಂ ಕ್ಲೀಂ ಲಂ ಸೌಹ ಮ್ರೀಂ, ಇದು ಬೀಜಾಕ್ಷರ ಆಯಿತು. ಶ್ರೀಂ ಅಂದರೆ ಮಹಾಲಕ್ಷ್ಮಿ, ಶ್ರೀಂ ಅಂದರೆ ಮಹಾಲಕ್ಷ್ಮಿ. ಪಂಚವಕ್ರ ಭೈರವಾಯ ಧನ ಅಭಿವೃದ್ಧಿ ದಾಪಯ ದಾಪಯ ಹುಂ ಫಟ್ ಅಂಥೇಳಿ ನಾವು ಈ ಮಂತ್ರದಲ್ಲಿ ಜಪ ಮಾಡಬೇಕು. ಚಕ್ರ ಬರೆದಿದ್ದೀರಾ, ಬೀಜಾಕ್ಷರ ಬರೆದಿದ್ದೀರಾ, ದೀಪ ಹಚ್ಚಿದ್ದೀರಾ, ಅಷ್ಟಾಗ ಕುಂಕುಮ ಗಂಧಾಕ್ಷತೆ ಎಲ್ಲ ಪೂಜೆ ಮಾಡಿ ಹೆಂಗೆ ಬರುತ್ತೋ ಹಂಗೆ ಮಾಡಾದ್ಮೇಲೆ ಆ ಮಧ್ಯಭಾಗದಲ್ಲಿ ಇವೇನು ಬರೆದಿಲ್ಲ ಅಲ್ಲಿ ಆ ಒಂದು ವಿಳೆದೆಲೆ ಇಡಿ ಅಥವಾ ಒಂದು ಸಣ್ಣ ತಟ್ಟೆ ಇಡಿ, ಕುಂಕುಮಾರ್ಚನೆ, ಮನೆ ಮಂದಿಯವರೆಲ್ಲ ಕೂತ್ಕೊಂಡು ಕುಂಕುಮಾರ್ಚನೆ ಮಾಡಬೇಕು. ಓಂ ಐಂ ಕ್ಲಂ ಕ್ಲೀಂ ಲಂ ಸೌಹ ಮ್ರೀಂ ಶ್ರೀಂ ಪಂಚವಕ್ರ ಭೈರವಾಯ ಧನಾಭಿವೃದ್ಧಿಂ ದಾಪಯ ದಾಪಯ ಹುಂ ಫಟ್. ಸ್ವಾಹ ಹೇಳೋಂಗಿಲ್ಲ, ಪುನಃ ಅಷ್ಟ ತಗೊಳ್ಳಿ, ಕುಂಕುಮ ತಗೊಳ್ಳಿ. ಓಂ ಐಂ ಕ್ಲಂ ಕ್ಲೀಂ ಲಂ ಸೌಹ ಮ್ರೀಂ ಶ್ರೀಂ ಪಂಚವಕ್ರ ಭೈರವಾಯ ಧನಾಭಿವೃದ್ಧಿ ದಾಪಯ ದಾಪಯ ಹುಂ ಫಟ್ ಸ್ವಾಹ. ಆ ಚಕ್ರ ಮಧ್ಯದಲ್ಲಿ ಅರ್ಚನೆ ಮಾಡಬೇಕು. ಮಧ್ಯದಲ್ಲಿ ಒಂದು ದೀಪ ಇಟ್ಟರು ಪರವಾಗಿಲ್ಲ, ಒಂದು ಸಣ್ಣ ಫೋಟೋ ಇಟ್ಟರು ಪರವಾಗಿಲ್ಲ, ವಿಗ್ರಹ ಇಟ್ಟರು ಪರವಾಗಿಲ್ಲ, ಆ ವಿಗ್ರಹಕ್ಕೆ ಕುಂಕುಮಾರ್ಚನೆ 108 ಸಲ ಹೇಳಬೇಕು. ಹೀಗೆ 108 ಸಲ ಪ್ರತಿಯೊಬ್ಬರು ಮನೇಲಿ 5 ಜನ ಅಂದರೆ 5 ಜನ ಕೂತ್ಕೊಂಡು ಮಾಡೋದು ಎಷ್ಟಾಯಿತು? 5 × 108, 5 ಜನ × 108, ಅಷ್ಟು ಸಾರಿ ಮಂತ್ರ ಅಲ್ಲಿಗೆ ಹೋಗುತ್ತೆ ಈ ಮಂಡಲಕ್ಕೆ. ಅದರಿಂದ ಈ ಮಂಡಲ ಪೂಜೆ ಏನು ಮಾಡ್ತಾಯಿದ್ದೀರೋ ಅದು ಪಂಚವಕ್ರ ಭೈರವಂದು ಅಂತ. ಓಂ ಐಂ ಕ್ಲಂ ಕ್ಲೀಂ ಲಂ ಸೌಹ ಮ್ರೀಂ ಶ್ರೀಂ ಪಂಚವಕ್ರ ಭೈರವಾಯ ಧನಾಭಿವೃದ್ಧಿಂ ದಾಪಯ ದಾಪಯ ಹುಂ ಫಟ್ ಸ್ವಾಹ ಅಂತ ಹೇಳಿ ಮಾಡಬೇಕು ಪೂಜೆ 108 ಸಲ. ಮಾಡಾದ್ಮೇಲೆ ಮತ್ತೆ ಧೂಪ ದೀಪ ಎಲ್ಲ ತೋರಿಸಿ ಹಣ್ಣು ಕಾಯಿ ನೈವೇದ್ಯ ಮಾಡಿ, ಇದಕ್ಕೆ ಸ್ವಲ್ಪ ರಸಾಯನ ನೈವೇದ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ರಸ ಆಯನ, ಹಣ್ಣಿನ ರಸಕ್ಕೆ ಬಾಳೆಹಣ್ಣು ಕಿತ್ತಳೆ ಯಾವುದೋ ತೊಗೊಳ್ಳಿ, ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಹಾಕಿ 5 ವೆರೈಟಿ ಹಣ್ಣಿನ ಸಲಾಡ್ ಥರ ಮಾಡಿ ಇಟ್ಬಿಟ್ಟು ದೇವ್ರ ನೈವೇದ್ಯ ಮಾಡಿ, ಬಾಳೆಹಣ್ಣಿಗಿಂತ 5 ಇನ್ನೂ ಜೊತೆಗೆ 4 ಹಣ್ಣು ಹಾಕಿ ಪಂಚಫಲ ಅಂತ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ, ಎಲ್ಲ ಆದಮೇಲೆ ಎದ್ದಿದ್ಕೊಂಡು ಪ್ರಾರ್ಥನೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಇದೇ ಮಂತ್ರ ಹೇಳ್ಕೊಂಡು ಆ ಚಕ್ರ ನಿಮಗೆ ಬೇಡ ಅಂದರೆ ಪೂಜೆ ಮಾಡಿ ತೆಗೆದುಬಿಡಿ, ಹಾಗೆ ಎತ್ಕೊಳ್ಳಿ. ನೆಕ್ಸ್ಟು ಹುಣ್ಮೆಯಾಗ ನಾವು ಮತ್ತೆ ಮಾಡ್ತೀವಿ, ಅಮಾವಾಸ್ಯೆಗೆ ಮಾಡ್ತೀವಿ ಅಂದರೆ ಆ ಜಾಗನ ಸ್ವಲ್ಪ ಯಾರು ತುಳಿದ ಥರ ನೋಡ್ಕೊಂಡು ಮಾಡ್ಬೋದು. ಆದ್ದರಿಂದ ಈ ಒಂದು ಪಂಚವಕ್ರ ಭೈರವ 5 ದೋಷಗಳನ್ನು, ಮಾತಾಪಿತೃಶಾಪ, ಕುಲದೇವತೆ ಕುಲದೇವರ ಶಾಪ, ಗ್ರಹ ದೋಷ, ಆಮೇಲೆ ನಾವು ಗುರುಗೆ ಶಾಪ, ಗುರುದ್ರೋಹದ ಸಿಕ್ಕಾಕೊಂಡ್ಬಿಟ್ಟಿರೋದಕ್ಕೋಸ್ಕರ ಜೀವಂತ ಪೂರ್ತಿ ಹೋರಾಟ ಜೀವನ. ಇದೆಲ್ಲನೂ ನೋಡಿಕೊಂಡು
ನಾನು ಈ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದೀನಿ. ಇದು ಭಾಳ ವಿಶೇಷವಾದಂಥ ಒಂದು ಪೂಜೆ. ಇದನ್ನು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡ್ತಾ ಬಂದರೆ ಭಾಳಷ್ಟು ನಿಮಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ. ಏಕೆಂದರೆ ಇದು ಧನ ಅಭಿವೃದ್ಧಿ ಧಾಪಯ ಹುಂ ಫಟ್ ಅಂತ ಬರ್ತದೆ. ಆ ಮಂತ್ರನ ನೀವು ಬಾಯಟ್ ಮಾಡ್ಕೊಳ್ಳಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಪಂಚವಕ್ರ ಭೈರವ ಆರಾಧನೆ ಮಾಡಿ ನೋಡಿ, ಎಷ್ಟು ವಿಶೇಷವಾದಂಥ ಅನುಭವಗಳಾಗ್ತದೆ. ಮತ್ತು ನಿಮಗೆ ಜೀವನದಲ್ಲಿ ಏನೋ ದೊಡ್ಡ ಪವಾಡ ಆಗುತ್ತೆ. ಆ ಲೆವೆಲ್ಗೆ ನಿಮ್ಮ ವ್ಯಕ್ತಿತ್ವ ಕುಡಿಯೋದು ಸೇದೋದು ಎಲ್ಲವನ್ನೂ ಬಿಡಿಸ್ಬಿಟ್ಟು ಏನೋ ಒಂದು ಭಗವಂತನ ಕಡೆಗೆ ನೀವೇ ಅವ್ರು ನಡ್ಕೊಂಡು ಹೋಗ್ತಿದ್ದೀರೇನೋ ಅಂತ ಆ ಭಾವನೆ ಬರ್ತದೆ. ಆ ಲೆವೆಲ್ ಬರಬೇಕು. ಪಂಚವಕ್ರ ಇದು ಎಲ್ಲಿದೆ ದೇವಸ್ಥಾನದ ಕಾಶಿ ಒಳಗಿದೆ. ಕಾಶಿ ಕಾಳಭೈರವನ ಜೊತೆಗೆ ಸುಮಾರು ಒಂದು 20-25 ವೆರೈಟಿ ಭೈರವರಿದ್ದಾರೆ. ಅದರಲ್ಲಿ ಪಂಚವಕ್ರ ಭೈರವ. ಈ ಪಂಚವಕ್ರ ಭೈರವನ ಕಥೆ ಏನು, 5 ದೋಷಗಳ ನಿವಾರಣೆ ಮಾಡಿ ಅವ್ರ ಜೀವನದಲ್ಲಿ ಎಲ್ಲ ಗ್ರಹಗಳು ಆಶೀರ್ವಾದ ಮಾಡುವಂಥ ಪರಿಸ್ಥಿತಿಯನ್ನು ತಂದುಕೊಡುತ್ತದೆ ಈ ವಿಶೇಷವಾದಂಥದ್ದು. ಅದಕ್ಕೆ ಎಷ್ಟೋ ಜನ ಯೋಗ ಟೀಚರು ಅವ್ರು ಯೋಗ ಮಾಡೇ ಆರಾಮಾಗಿರ್ತಾರೆ. ಅದು ಮನೇಲಿ ಪ್ರೀತಿಯ ಸಮಸ್ಯೆ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಆ ಕಾಯಿಲೆ ಈ ಕಾಯಿಲೆ, ಹೆಂಡ್ತಿಗೂ ಮತ್ತು ನನಗೂ ಕಾಯಿಲೆ, ಏನನ್ನು ಹೇಳಿ ದುಂದು ಖರ್ಚಾಗ್ತಿರ್ತದೆ. ಈ ಥರದ್ದೆಲ್ಲ ಧನ ಅಭಿವೃದ್ಧಿ ಆಗಬೇಕು, ಅಕ್ಷಯ ಆಗಬೇಕು ಅಂತಂದರೆ ಈಗ ನಾ ಸ್ಕೀಮಲ್ಲಿ ತೋರಿಸ್ತಿರುವಂಥ ಯಂತ್ರನ ನೀಟಾಗಿ ಬರೆದಿಡಿ. ಹೂವು ಅರ್ಶ ಕುಂಕುಮದಿಂದ ಪೂಜೆ ಮಾಡಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ. ಆಮೇಲೆ ಓಂ ಕಾರ್ತಿವೀರಾಜುನಾಯ ನಮಃ, ಓಂ ತಕ್ಷಕಾಯ ನಮಃ ಅಂತ ಜಪ ಮಾಡಿ. ಕಳೆದು ಹೋದ ವಸ್ತು ಸಿಗುತ್ತೆ. ಕಳ್ತನದಲ್ಲೂ ನಿಮ್ಗೆ ನಷ್ಟ ಆಗಿದೆ. ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋದ, ಲಕ್ಷಾಂತರ ರೂಪಾಯಿ ಹೋಯ್ತು, ಅದು ನಷ್ಟ ಅಲ್ವಾ? ಅಲ್ಲೂ ಧನ ಅಭಿವೃದ್ಧಿ ಆಗ್ತಿಲ್ಲ. ಹೀಗಾಗಿ ಧನ ಅಭಿವೃದ್ಧಿ ಆಗಬೇಕು, ನಮ್ಮ ತಾಪತ್ರಗಳ ನಿವಾರಣೆ ಆಗಬೇಕು. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಜ್ಞಾನ, ಅಂದರೆ ಜ್ಞಾನ. ಆ ಜ್ಞಾನ ಚೆನ್ನಾಗಿರಬೇಕು. ಇವನು ಒಳ್ಳೆಯವನಾ, ಇವ್ನು ಸೈನ್ ಹಾಕ್ಬೇಕಾ, ಇವ್ನು ಶೂರಿಟಿ ಕೊಡಬೇಕಾ, ಇವ್ನು ಒಳ್ಳೇದಾಗ್ತದಾ, ಇವ್ನು ನಮ್ಗೆ ಮತ್ತೆ ವಾಪಸ್ ಕೊಡ್ತಾನಾ ಇಲ್ವಾ, ಯಾವನು, ಇದೆಲ್ಲ ಚಿಂತನೆ ಮಾಡಿ ಆಮೇಲೆ ದುಡ್ಡು ಕೊಡಬೇಕು. ಹಾಗೇನಾದ್ರು ಕೊಟ್ಟರೆ ಮೋಸ ಮಾಡಿಬಿಡ್ತಾರೆ. ಹೀಗಾಗಿ ಈ ಒಂದು ಪಂಚವಕ್ರ ಭೈರವನ ಒಂದು ಪೂಜಾ ಆರಾಧನೆ ತಿಳಿಸ್ಕೊಟ್ಟಿದ್ದೀನಿ. ಧನ ಅಭಿವೃದ್ಧಿ ಆಗಲಿಕ್ಕೆ ಇದು ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ತಿಳಿಸಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.